ನಮಸ್ತೆ ವೀವರ್ಸ್, ನಾನು ನಿಮ್ಮ ಅಶ್ವಿನಿ ತೀರ್ಥಹಳ್ಳಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನೊಂದು ಸ್ಪೆಷಲ್ ಡಿಶ್ ಮಾಡ್ತಾ ಇದ್ದೀನಿ. ಆ ಡಿಶ್ ಏನಪ್ಪಾ ಅಂತ ಹೇಳಿದ್ರೆ, ಬ್ಯಾಂಗ್ಳೂರ್ ಪೀಪಲ್ಸ್ ಎಲ್ಲರಿಗೂ ಗೊತ್ತಿರೋಂಥ ಡಿಶ್ ಅದು. ಸೊ ಬ್ಯಾಂಗ್ಳೂರ್ ಅವ್ರ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ರಾತ್ರಿ ಹೊತ್ತು, ಯೂಶಲಿ ಮಧ್ಯಾಹ್ನದ ಹೊತ್ತು ಕೂಡ ಇದನ್ನ ಮಾಡೇ ಮಾಡ್ತಾರೆ. ಸೊ ಈ ಕಡೆ ಅವ್ರಿಗೆಲ್ಲ ಇದು ಗೊತ್ತು, ಬಟ್ ನಮ್ಮ ದಕ್ಷಿಣ ಕನ್ನಡ, ಉತ್ತರ ಕರ್ನಾಟಕ, ಉತ್ತರ ಕನ್ನಡ, ಹಾಗೆ ನಮ್ಮ ಮಲೆನಾಡವ್ರಿಗೆ ಇದು ಅಷ್ಟೊಂದು ಗೊತ್ತಿರಲ್ಲ. ಅಂದ್ರೆ ಗೊತ್ತಿದ್ರು ನಾವು ಡೈಲಿ ಅಂತೂ ಮಾಡಲ್ಲ. ಸೊ ಹಾಗಾಗಿ ನಾನು ಹಸ್ಬೆಂಡ್ ಮನೆಗೆ ಬಂದ್ಮೇಲೆ ಈ ಒಂದು ಡಿಶ್ ನ ಕಲ್ತಿರೋದು. ಇಟ್ ಇಸ್ ರಾಗಿ ಬಾಲ್, ರಾಗಿ ಮುದ್ದೆ. ಸೊ ಇವತ್ತು ವೆರಿ ಈಸಿಯಾಗಿ ರಾಗಿ ಮುದ್ದೆ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು 29 ವರ್ಷ ರಾಗಿ ಮುದ್ದೆ ತಿಂದಿಲ್ಲ, ನೋಡಿಲ್ಲ. ನೋಡಿರ್ಬೋದು, ಬಟ್ ತಿಂದಂತೂ ಇಲ್ಲ, ಮಾಡಕ್ಕೂ ಟ್ರೈ ಅಂತೂ ಮಾಡಿಲ್ಲ. ಆಫ್ಟರ್ 29 ಇಯರ್ಸ್ ನಾನು ರಾಗಿ ಮುದ್ದೆ ಕಲ್ತಿದ್ದೀನಿ, ತಿನ್ನಕ್ಕೆ, ಇವನ್ ಮಾಡಕ್ಕೂ ಕಲ್ತಿದ್ದೀನಿ ಈಗ. ಸೊ ಹಂಗಾಗಿ ತುಂಬಾ ಈಸಿಯಾಗಿ ಮಾಡೋದ್ ಕಲ್ತಿದ್ದೀನಿ. ಬ್ಯಾಚುಲರ್ಸ್ಗಂತೂ ಮಾಡಿಸ್ದಂಗಿರತ್ತೆ ನಾನು ಮಾಡೋ ಮೆಥಡಲ್ಲಿ ನೀವು ಮಾಡಿದ್ರೆ. ಆಮೇಲೆ ನಾನ್ ಬ್ಯಾಂಗ್ಳೂರಿಯನ್ಸ್ಗೆ ಓಕೆ. ಸೊ ಎಷ್ಟೊಂದು ಜನಕ್ಕೆ ಮುದ್ದೆ ಮಾಡುವಾಗ ಗಂಟಾಗತ್ತೆ, ಸೊ ಅಥವಾ ಬೇಯ್ದಿರಲ್ಲ. ಸೊ ಈ ತರದ ಸಮಸ್ಯೆಗಳು ಆಗತ್ತೆ. ಬಿಕಾಸ್ ನಾನು ಟ್ರೈ ಮಾಡಿ 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 ಇವಾಗ ಒಂದ್ ಮಟ್ಟಕ್ಕೆ ಪರ್ಫೆಕ್ಟ್ ಆಗಿದ್ದೀನಿ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ವೆರಿ ಫಸ್ಟ್ ಬಿಗಿನರ್ಸ್ಗೆ ನಾನ್ ಮಾಡೋ ರೀತಿ ತುಂಬಾ ಈಸಿಯಾಗಿ ಕಲಿಬಹುದು. ಸೊ ಮಾಡಿ ಒಂದ್ಸಲ ನೋಡಿ. ಸೊ ಚೆನ್ನಾಗಿ ಬಂದ್ರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಬನ್ನಿ ಹಾಗಾದ್ರೆ ರಾಗಿ ಮುದ್ದೆ ಮಾಡೋಣ. ಮೊದಲಿಗೆ ಇಲ್ಲಿ ನಾನು ಸ್ಟವ್ ಹಚ್ಕೋತಾ ಇದ್ದೀನಿ. ವೀವರ್ಸ್, ನಾನಿಲ್ಲಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಲ್ಲ. ಜಸ್ಟ್ ಹೇಗೆ ನಾನು ಮುದ್ದೆ ಮಾಡ್ತೀನೋ ಅದೇ ರೀತಿ ನಾನು ವಿಡಿಯೋ ಮಾಡಿರೋದು. ಸೊ ನಿಮಗೆ ಕರೆಕ್ಟಾಗಿ 7 to 8 ಮಿನಿಟ್ಸ್ ಸಾಕು ಮುದ್ದೆ ಮಾಡೋಕ್ಕೆ. ನೋಡಿ, ಈ ಮೆಷರ್ಮೆಂಟ್ ಲೋಟ, ಕಾಫಿ ಲೋಟ ಇರುತ್ತಲ್ಲ, ಸೊ ಒಂದೇ ಒಂದು ಮುದ್ದೆ ಮಾಡ್ತಾ ಇರೋದು. ಎಲ್ಲಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಸೊ ಇದು ನಾನ್ ಸ್ಟಿಕ್ ಆಗಿರುತ್ತೆ, ಯಾವ ಪಾತ್ರೆ ಬೇಕಾದ್ರೂ ಇಟ್ಕೋಬೋದು. ಸೊ ಇದರಲ್ಲಿ ನಾನು 1 ಗ್ಲಾಸ್ ನೀರು ಹಾಕೋತಾ ಇದ್ದೀನಿ. ಈಗ ನೀರು ಹಾಕ್ಕೊಂಡು ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ವಲ್ಪ ರಾಗಿ ಹಿಟ್ಟನ್ನ ತೊಗೊಂಡು ಆ ನೀರಿಗೆ ಹಾಕಿ ಕಲಿಸ್ಬೇಕು. ಓಕೆನಾ? ಈ ರೀತಿ ಮಾಡೋದ್ರಿಂದ ಮುದ್ದೆ ಗಂಟಾಗಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಈ ಮೆಥಡ್ನ ಫಾಲೋ ಮಾಡ್ತೀನಿ. ಯಾರೆಲ್ಲ ಬಿಗಿನರ್ಸ್ ಇದ್ದೀರೋ, ಈಗಿನ್ನ ಮುದ್ದೆ ಮಾಡೋಕ್ಕೆ ಕಲಿತಾ ಇದ್ದೀರೋ, ಸೊ ಅವರು ಇದೇ ಥರ ಮಾಡ್ಕೊಳ್ಳಿ. ನೋಡಿ, 2 ಗ್ಲಾಸ್ ನೀರು ಹಾಕ್ಕೊಂಡೆ. ಒಂದು ಮುದ್ದೆಗೆ, ಅಂದರೆ ಒಂದು ನಾರ್ಮಲ್ ಸೈಜ್ ಮುದ್ದೆಗೆ ನಾನು 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾವು ಅಳತೆ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಏನು ಕಾಫಿ ಲೋಟ ತೋರಿಸ್ದೆ ಅಲ್ವಾ, ಅದೇ ಕಾಫಿ ಲೋಟದಲ್ಲಿ ನಾನು ಹಿಟ್ಟು ಹಾಕ್ಕೊಳ್ಳೋದು. ನೋಡಿ, ಇದರಲ್ಲಿ 1 ಲೋಟ ಹಿಟ್ಟು ಹಾಕ್ಕೊತೀನಿ. ಸೊ ಕುದಿ ಬಂತಲ್ವ, ನೀರು ಕುದಿ ಬಂದಾಗ 1 ಲೋಟ ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಸೊ 1 ಲೋಟಕ್ಕೆ 2 ಲೋಟ ನೀರು ಅಷ್ಟೇ ಹಾಕೋಬೇಕು, ಆವಾಗಲೇ ಮುದ್ದೆ ಚೆನ್ನಾಗಿ ಬರೋದು. ಈ ಥರ ವುಡನ್ ಸ್ಟಿಕ್, ಅಂದರೆ ವುಡನ್ ಚೌಟ್ ಇದೆ ನನ್ನ ಹತ್ರ. ಸೊ ಇದರಲ್ಲಿ ನಾನು ಈ ಥರ ಬ್ರೇಕ್ ಮಾಡ್ಕೋತಾ ಇದ್ದೀನಿ. ಕೆಲವರು ರಾಗಿ ಹಿಟ್ಟು ಹಾಕ್ಬಿಟ್ಟು ಸೊ ಹಾಗೆ ಬಿಟ್ಬಿಡ್ತಾರೆ ಕುದಿಯೋಕ್ಕೆ. ಬಟ್ ನನಗೆ ಅದು ಸರಿ ಬರಲ್ಲ. ನಾನು ಆ ಥರ ಮಾಡಿ ಟ್ರೈ ಮಾಡಿದಾಗ ಗಂಟಾಗಿದೆ. ಸೊ ನಂಗೆ ಚೆನ್ನಾಗಿ ಬಂದಿಲ್ಲ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ರಾಗಿ ಹಿಟ್ಟು ಹಾಕಿದ ತಕ್ಷಣ ಈ ಥರ ಬ್ರೇಕ್ ಮಾಡ್ಕೋತೀನಿ ವುಡನ್ ಸ್ಟಿಕ್ಕಲ್ಲಿ. ಸೊ ಈ ಥರ ಕಲಿಸ್ಕೊತೀನಿ. ನೋಡಿ, ಈಗ ನಾನೇನು ಯಾವ ಮೆಥಡಲ್ಲಿ ಕಲಿಸ್ಕೊತಾ ಇದ್ದೀನಲ್ಲ, ನೀವು ಹೀಗೆ ಮಾಡಿ ವೀವರ್ಸ್. ನಿಜ ಹೇಳ್ತೀನಿ, ಬಿಗಿನರ್ಸ್ ಕೂಡ ತುಂಬ ಚೆನ್ನಾಗಿ ಮುದ್ದೆ ಮಾಡ್ಬೋದು. ಯಾಕಂದರೆ ನಾನು ತುಂಬ ಸಲ ಹಿಟ್ಟು ಹಾಳು ಮಾಡಿದ್ದೀನಿ, ಮಾಡ್ಬೇಕಾದ್ರೆ ತಪ್ಪು ಮಾಡಿದ್ದೀನಿ, ಗಂಟಾಗಿದೆ, ಎಲ್ಲ ಆಗಿದೆ. ಸೊ ಅದಾದಮೇಲೆ ನಾನಿವಾಗ ಇಷ್ಟು ಪರ್ಫೆಕ್ಟಾಗಿ ಕಲ್ತಿರೋದು. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮುದ್ದೆ ಎಲ್ಲೂ ಗಂಟಾಗಲ್ಲ. ಸೊ ತುಂಬ ನೀಟಾಗಿ ಕೂಡ ಬರುತ್ತೆ. ನೋಡಿ, ಈ ಥರ ನಾನು ಹೇಳಿದ್ನಲ್ಲ, ವೀಡಿಯೋನ ನಾನು ಸ್ಕಿಪ್ ಮಾಡಿಲ್ಲ ಎಲ್ಲೂ. ಸೊ ಎಷ್ಟು ನಿಮಿಷ ನಾನು ತೊಗೊಂಡಿದ್ದೀನಿ ಮಾಡೋಕ್ಕೆ, ಅಷ್ಟು ನಿಮಿಷನೂ ವೀಡಿಯೋ ಆನಲ್ಲೇ ಇಟ್ಟಿದ್ದೆ. ಸೊ ಒಂದು 2-3 ಸೆಕೆಂಡ್ ಆಚೆ ಈಚೆ ಆಗ್ಬೋದು ಅಷ್ಟೇ ಬಿಟ್ಟರೆ. ಸೊ ಹೆಂಗೆ ಒಂದು 7 to 8 ಮಿನಿಟ್ಸ್, ನಾನು ಮಾತಾಡಿರೋದು ವೀಡಿಯೋ ಸ್ಟಾರ್ಟಿಂಗಲ್ಲಿ ಅದನ್ನು ಇಗ್ನೋರ್ ಮಾಡಿದ್ರು 7 ಮಿನಿಟ್ಸ್ ಒಂದು ಮುದ್ದೆ ಮಾಡೋಕ್ಕೆ ನಾನು ತೊಗೊಂಡಿರೋ ಟೈಮು. ಓಕೆ, ಚೆನ್ನಾಗಿ ಬೆಂದಿತ್ತು ಕೂಡ. ನೋಡಿ, ಸ್ಪೂನಲ್ಲಿ ನಾನು ಎಲ್ಲ ತಕ್ಕೋತಾ ಇದ್ದೀನಿ. ಇಷ್ಟಾದಮೇಲೆ ನಾವು ಈ ಟೈಮಲ್ಲಿ ಬೇಯಿಸ್ಕೊಳ್ಳೋದು ನಾನು. ಸೊ ಎಲ್ಲ ಬ್ರೇಕ್ ಮಾಡಿದೆ ಹಿಟ್ಟನ್ನು. ಸೊ ಚೆನ್ನಾಗಿ ಒಂದು ಸಲ ಮಿದ್ಕೊಂಡೆ, ಸೊ ಒಂದು ಸಲ ಕಲಿಸ್ಕೊಂಡೆ ಅಲ್ವಾ. ಸೊ ಈಗೆಲ್ಲೂ ಗಂಟಿಲ್ಲ ಅದರಲ್ಲಿ. ಓಕೆ, ಬಟ್ ರಾಗಿ ಬೇಯಬೇಕಲ್ವ, ಹಿಟ್ಟು ಬೇಯಬೇಕಲ್ವ. ಸೊ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ನಾನು ಒಂದು 5 ಮಿನಿಟ್ಸ್ ಅಂದ್ಕೊಳ್ಳಿ, 5 ಮಿನಿಟ್ಸ್ ಬೇಯಿಸ್ತೀನಿ. ಅಷ್ಟರಲ್ಲಿ ನಾನು ಏನು ಮಾಡಿದೆ, ಇಲ್ಲಿ ಅಕ್ಕಿ ಹಿಟ್ಟದು ಕವರ್ ಇತ್ತು ನನ್ನ ಹತ್ರ, ಪ್ಲಾಸ್ಟಿಕ್ ಕವರು. ಸೊ
ಇದನ್ನು ತೊಗೊಂಡೆ. ಇದಕ್ಕೆ ನಾನಿವಾಗ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪನ ಸವರ್ಕೋತೀನಿ ಆ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ. ಇದು ಯಾಕೆ ಅಂತ ನಿಮಗೆ ಲಾಸ್ಟಲ್ಲಿ ಗೊತ್ತಾಗತ್ತೆ. ಇದೇ ಟ್ರಿಕ್ಕು ನಂದು, ಇದೇ ಮ್ಯಾಜಿಕ್, ನಿಜ ಹೇಳ್ತೀನಿ. ಇದರಿಂದ ತುಂಬ ಸೂಪರಾಗಿ ಬರುತ್ತೆ ಮುದ್ದೆ. ಸೊ ಇದು ಏನಕ್ಕೆ ನಾನು ಯೂಸ್ ಮಾಡ್ಕೋತೀನಿ ಅಂತ ನಿಮಗೆ ಹೋಗ್ತಾ ಹೋಗ್ತಾ ವಿಡಿಯೋ ಎಂಡಲ್ಲಿ ಗೊತ್ತಾಗುತ್ತೆ. ಸೊ ಇವಾಗ ನಾನು ಪ್ಲೇಟ್ನ ತೆಗಿತಾ ಇದ್ದೀನಿ. ಪ್ಲೇಟ್ ತೆಗಿಯೋಕ್ಕಿಂತ ಮುಂಚೆ ನಾನು ಕಟ್ಟೆ ಮೇಲೆ ಒಂಚೂರು ನೀರು ಹಾಕಿಬಿಟ್ಟು ನೀರು ಸವರ್ಕೊಂಡು ಇಟ್ಕೊಂಡಿದ್ದೀನಿ. ಬಿಕಾಸ್ ನಾವು ಮುದ್ದೆ ಮಾಡಿದ ತಕ್ಷಣ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕೋಕ್ಕಾಗಲ್ಲ. ಸೊ ಅಲ್ಲಿ ನಾನು ಕಟ್ಟೆ ಮೇಲೆ ಹಾಕೋತೀನಿ. ಈಗ ನೋಡಿ ಬೇಯಿಸಿದ್ದೀನಲ್ವ, ಒಂದು 5 ನಿಮಿಷ ಬೇಯಿಸಿದ್ದೀನಿ. ಸೊ ಈಗ ಚೆನ್ನಾಗಿ ನಾನು ಮುದ್ದೆನ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಈ ಥರ ಮಿದ್ಕೋಬೇಕು ನೋಡಿ, ಈ ಥರ ಗಟ್ಟಿಯಾಗಿ ಮಿದ್ಕೋಬೇಕು, ಚೆನ್ನಾಗಿ ನಾದಬೇಕು. ಓಕೆನಾ? ನಾವಿವಾಗ ಚಪಾತಿ ಹಿಟ್ಟೆಲ್ಲ ನಾದ್ತೀವಲ್ಲ, ಆ ಥರ ನಾದಬೇಕು. ಚಪಾತಿ ಹಿಟ್ಟೆಲ್ಲ ನಾವು ಕೈಯಿಂದ ನಾದ್ತೀವಿ. ಸೊ ಇದನ್ನು ಕೋಲಿಂದ, ಅಂದರೆ ಈಗ ವುಡನ್ ಸ್ಟಿಕ್ಕು, ಕೆಲವ್ರ ಹತ್ರ ಕೋಲಿರುತ್ತೆ, ಕೋಲಿದ್ರೆ ಕೋಲಿಂದ ಮಾಡ್ಕೊಳ್ಳಿ. ಇಲ್ಲ ಈ ಥರ ವುಡನ್ ಸ್ಟಿಕ್ ಇದ್ದರೆ ವುಡನ್ ಸ್ಟಿಕ್ಕಿಂದನೂ ನಾವು ಮಾಡ್ಕೋಬೋದು. ಸೊ ಈ ಥರ ನೀಟಾಗಿ ಮುದ್ದೆನ ನಾನು ನಾದ್ಕೋತಾ ಇದ್ದೀನಿ. ಅದು ನಾದ್ಕೋಬೇಕಾದ್ರೆ ಹೇಳ್ತೀನಿ ವಿವರ್ಸ್, ನಿಜಕ್ಕೂ ಸ್ಮೆಲ್ಲು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೋಡಿ. ಇದು ಮುದ್ದೆ ಆಗಿದೆ ಇವಾಗ, ಚೆನ್ನಾಗಿ ಗೊತ್ತಾಗ್ತದೆ, ಎಲ್ಲೂ ಅಂಟಲ್ಲ. ನಿಮಗೆ ನಾನು ಕೈಯಲ್ಲಿ ಅದ್ಬಿಟ್ಟು ತೋರಿಸ್ತೀನಿ, ಅಂಟೋದು ಇಲ್ಲ ಎಲ್ಲೂ ಮುದ್ದೆ, ಅಷ್ಟು ಚೆನ್ನಾಗಾಗಿದೆ. ನಿಜ ಅದು ಮಾಡಬೇಕಾದ್ರೆ ಸ್ಮೆಲ್ ಬರುತ್ತಲ್ಲ ಅದ್ರದ್ದು, ಆ ಸ್ಮೆಲ್ಗೆ ತಿನ್ನೋಣ ಅನಿಸ್ಬಿಡುತ್ತೆ. ಸೊ ನೋಡಿ, ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ, ಎಲ್ಲೂ ಅಂಟ್ತಾ ಇಲ್ಲ, ಇಷ್ಟು ನೀಟಾಗಿ ಆಗಿದೆ ಅಂತ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ. ಸೊ ನಾವು ಬೇಯಿಸೋದ್ರ ಮೇಲೆ ಇರುತ್ತೆ, ಚೆನ್ನಾಗಿ ಬೇಯಿಸ್ಕೋಬೇಕು ಮುದ್ದೆನ ಮಾತ್ರ. ಏಕೆಂದರೆ ಆಮೇಲೆ ಬೇಯ್ದಿಲ್ಲ ಅಂದರೆ ಹೊಟ್ಟೆ ನೋವು ಬರ್ಬೋದು, ಲೂಸ್ ಮೋಷನ್ ಆಗ್ಬೋದು ಅಂತೆಲ್ಲ ಹೇಳ್ತಾರೆ. ಬಟ್ ಈ ಥರ ಚೆನ್ನಾಗಿ ಬೇಯಿಸ್ಕೊಂಡ್ರೆ, ನಾನು ಮಾಡಿ ತಿಂದಿದ್ದೀನಿ, ನಮ್ಮ ಮನೆಯವ್ರಿಗೂ ಕೊಟ್ಟಿದ್ದೀನಿ. ಸೊ ಏನೂ ಪ್ರಾಬ್ಲಮ್ ಆಗಿಲ್ಲ, ಚೆನ್ನಾಗೇ ತಿಂದ್ಕೊಂಡು ಚೆನ್ನಾಗೇ ಇದ್ದೀವಿ. ಸೊ ಈಗ ಒಂದು 2 ಮಿನಿಟ್ಸ್ ಮತ್ತೆ ನಾನು ಬೇಯಿಸ್ಕೊತೀನಿ. ಈಗ ಚೆನ್ನಾಗಿ ನಾದಿದ್ದೀನಲ್ವ, ಸೊ ಹಾಗಾಗಿ ಒಂದು 2 ಮಿನಿಟ್ಸ್ ನಾನು ಬೇಯಿಸ್ಕೊತಾ ಇದ್ದೀನಿ. ಸೊ 2 ಮಿನಿಟ್ಸ್ ಆಯಿತು. ಈಗ ನಾನು ಇಲ್ಲಿ ಪ್ಲೇಟ್ನ ತೆಗ್ದೆ. ಸೊ ಇವಾಗ ಸ್ಟವ್ನ ಆಫ್ ಮಾಡಿದೆ. ಸೊ ಆಫ್ ಮಾಡಿ ಇವಾಗ ನಾನು ಕಟ್ಟೆ ಮೇಲೆ ಹಾಕ್ಕೋತಾ ಇದ್ದೀನಿ. ಅಲ್ಲಿ ನೀರನ್ನ ಸವರಿಟ್ಟಿದ್ದೆ ಅಲ್ವಾ, ಸೊ ಹಾಗಾಗಿ ಅಲ್ಲಿ ಕಟ್ಟೆ ಮೇಲೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ಈಗ ನಾವು ಮಿದಿಬೇಕಾಗತ್ತೆ. ಸೊ ಕೈಯಲ್ಲಿ ಮಿದಿಯೋದ್ರಿಂದ ಒಂಚೂರು ಕೈನ ಒದ್ದೆ ಮಾಡ್ಕೋಬೇಕು, ಇಲ್ಲಾಂದರೆ ತುಂಬ ಬಿಸಿ ಅಲ್ವಾ, ಮುಟ್ಟಕ್ಕಾಗಲ್ಲ ನಮಗೆ ಬಿಸಿ ಇರೋದ್ರಿಂದ. ಸೊ ನಾನು ಎಲ್ಲನೂ ಹಾಕ್ಕೋತಾ ಇದ್ದೀನಿ. ಸೊ ಇಲ್ಲಿ ಸ್ಪೂನಲ್ಲಿರೋದೆಲ್ಲ ತಕ್ಕೊಂಡೆ. ಸೊ ಇವಾಗ ಕೈನ ಒದ್ದೆ ಮಾಡಿಕೊಂಡು ನೋಡಿ ಈ ಥರ ಮಿದಿತಾ ಇದ್ದೀನಿ. ಈಗಿರೋದು ಮ್ಯಾಜಿಕ್. ಈಗಲೇ ಅಕ್ಕಿ ಹಿಟ್ಟಿದ್ದು ಕವರ್ ಇತ್ತಲ್ಲ, ಇವಾಗ ಅದರಿಂದ ನಾವು ಚೆನ್ನಾಗಿ ಮಿದ್ಕೋಬೇಕು. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಮುದ್ದೆ. ಈ ಟ್ರಿಕ್ನ ಯೂಸ್ ಮಾಡಿ ವಿವರ್ಸ್, ನಿಜ ಹೇಳ್ತೀನಿ, ತುಪ್ಪ ಹಾಕಿರೋದ್ರಿಂದ ವಾವ್, ಮುದ್ದೆ ಅದು ತಿನ್ನೋಕ್ಕೆ ನಿಮಗೆ ಮಾಡ್ತಿದ್ದಂಗೆ ತಿನ್ನಬೇಕು ಅನಿಸ್ಬಿಡತ್ತೆ. ನನ್ನ ಮಗಳು ಬಂದು ಡಿಸ್ಟರ್ಬ್ ಮಾಡ್ತಿದ್ದಾಳೆ. ಸೊ ಹಾಗಾಗಿ ಅವಳ ವಾಯ್ಸ್ ಕೇಳಿಸ್ತಾ ಇರ್ಬೋದು ನಿಮಗೆ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಅಕ್ಕಿ ಹಿಟ್ಟಿನ ಕವರ್ ಮೇಲೇ ಹಾಕ್ಕೊಂಡು ಚೆನ್ನಾಗಿ ಈ ಥರ ನಾದ್ಕೋತೀನಿ. ನೋಡಿ ಹಿಂಗೆ ಪಟ 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 ನಾದ್ಕೋಬೋದು, ಬಿಸಿ ಆಗಲ್ಲ ನಿಮಗೆ. ಬಟ್ ಅದು ಟೆಕ್ಸ್ಚರ್ ನೋಡಿದ್ರೇ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ. ಸೀರಿಯಸ್ಲಿ ನಾನು ಹೇಳ್ತಾ ಇದ್ದೀನಿ, ನಂಗೆ ಆಗಲೇ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ. ವೆರಿ ಈಸಿ, ವೆರಿ ನೈಸ್ ಟೆಕ್ಸ್ಚರ್, ಇಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ. ಸೊ ರೌಂಡಾಗಿ ಈ ಥರ ಗೋಲ್ ಮಾಡ್ಕೋಬೇಕು. ಸೊ ಒಂದು ಮುದ್ದೆ ನೋಡಿದ್ರಲ್ಲ, ಒಂದು ಕಾಫಿ ಲೋಟದಲ್ಲಿ ಒಂದು ಮುದ್ದೆ ಆಗುತ್ತೆ. ಈ ಮುದ್ದೆನ ನಾನು ತಿಂತೀನಿ. ಇಷ್ಟು ಮುದ್ದೆ ತಿನ್ನೋದು ಕಲ್ತಿದ್ದೀನಿ ಇವಾಗ. ಸೀರಿಯಸ್ಲಿ ವಿವರ್ಸ್, ಬ್ಯಾಚುಲರ್ಸ್ಗೆ, ಬಿಗಿನರ್ಸ್ಗೆ, ನಾನ್ ಬ್ಯಾಂಗ್ಳೂರಿಯನ್ಸ್ಗೆ ನಿಜವಾಗ್ಲೂ ಈ ಮೆಥಡಲ್ಲಿ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಸೊ ಮುದ್ದೆ ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಹೆಲ್ದಿ ಕೂಡ. ನೋಡಿ ಎಷ್ಟು ಕ್ಯೂಟಾಗಿದೆ ಅಲ್ಲ ಮುದ್ದೆ, ಅಂಟ್ತಾನೂ ಇಲ್ಲ. ಸೊ ಓಕೆ, ನನ್ನ ಒಂದು ಈ ಮುದ್ದೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸೊ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಈ ಥರ ಒಂದು ಬಸ್ಸಾರು ಜೊತೆ ಮುದ್ದೆನ ತಿನ್ಕೋಬೋದು. ಸೊ ನಾನು ಬಸ್ಸಾರು ಮಾಡಿದ್ದೆ, ಸೊ ಅದ್ರ ಜೊತೆ ಮುದ್ದೆ ತಿಂತಾಯಿದ್ದೀನಿ. ಥ್ಯಾಂಕ್ ಯು ವೀವರ್ಸ್.